ಸೋತ ಸಿನಿಮಾ ಗೆದ್ದ ಕನಸು ಅಥವಾ ಮಾಸ್ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ₹10 ಕೋಟಿ ಸೋತಿತು, ಕನಸು ಗೆದ್ದಿತು. ಗೆಲುವನ್ನ ಎಲ್ಲರೂ ಆಚರಿಸ್ತಾರೆ ಬಾಸ್, ಆದ್ರೆ ಸೋಲನ್ನೇ ಒಂದು ಕಥೆಯಾಗಿ, ಒಂದು ಪಾಠವಾಗಿ, ಒಂದು ಇತಿಹಾಸವಾಗಿ ಬದಲಾಯಿಸಿದವರು ಎಷ್ಟು ಜನ? ಅಂತ ಒಬ್ಬ ಕ್ರೇಜಿ ವ್ಯಕ್ತಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿದ್ದಾರೆ. ನಮ್ಮ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್. 1987 ಕನ್ನಡ ಚಿತ್ರರಂಗಕ್ಕೆ ಪ್ರೇಮಲೋಕ ಅನ್ನೋ ಹೊಸ ಲೋಕವನ್ನೇ ಸೃಷ್ಟಿಸಿದ ವರ್ಷ. ರವಿಚಂದ್ರನ್ ಸಿನಿಮಾ ಅಂದ್ರೆ ಬರೀ ಕಥೆ ಅಲ್ಲ, ಅದು ಬಣ್ಣಗಳ ಹಬ್ಬ, ಅದು ಸಂಗೀತದ ಹಬ್ಬ, ಅದು ಕಲ್ಪನೆಯ ಹಬ್ಬ. ಅಂದು ಕನ್ನಡ ಸಿನಿಮಾಗೆ ಇದ್ದ ಮಾರುಕಟ್ಟೆಯ ಲೆಕ್ಕಾಚಾರಕ್ಕಿಂತ ದೊಡ್ಡದಾಗಿತ್ತು ಅವರ ಕನಸು, ಮತ್ತು ಆ ಕನಸಿನ ಬೆನ್ನಲ್ಲೇ ಬಂದದ್ದು ಶಾಂತಿ ಕ್ರಾಂತಿ. ಇವತ್ತು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ತೀವಿ, ಆದ್ರೆ 1991ರಲ್ಲೇ ಒಬ್ಬ ಕನ್ನಡಿಗ ಬರೋಬ್ಬರಿ ₹10 ಕೋಟಿ ಬಜೆಟ್ ನಲ್ಲಿ 4 ಭಾಷೆಗಳಲ್ಲಿ ಒಂದೇ ಸಿನಿಮಾವನ್ನು ನಿರ್ಮಿಸುವ ಸಾಹಸ ಮಾಡಿದ್ರು. ಕನ್ನಡದಲ್ಲಿ ರವಿಚಂದ್ರನ್, ತೆಲುಗಿನಲ್ಲಿ ನಾಗಾರ್ಜುನ, ತಮಿಳು ಮತ್ತು ಹಿಂದಿಯಲ್ಲಿ ರಜನಿಕಾಂತ್. ಒಂದೇ ಕತೆ, ವಿಭಿನ್ನ ಭಾಷೆಗಳು, ದಕ್ಷಿಣ ಭಾರತದ ದೊಡ್ಡ ದೊಡ್ಡ ಸ್ಟಾರ್ಗಳು. ಇವತ್ತು ಪ್ಯಾನ್ ಇಂಡಿಯಾ ಅನ್ನೋದು ಟ್ರೆಂಡ್, ಆಗ ರವಿಚಂದ್ರನ್ ಅವರಿಗೆ ಅದು ಕನಸು. ಆದ್ರೆ ಪ್ರತಿ ಕನಸಿಗೂ ಗೆಲುವು ಸಿಗೋದಿಲ್ಲ. ಶಾಂತಿ ಕ್ರಾಂತಿ ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷಿಸಿದ ಯಶಸ್ಸು ಕಾಣಲಿಲ್ಲ. ₹10 ಕೋಟಿ ಹೂಡಿಕೆಯಷ್ಟು ದೊಡ್ಡ ಮೊತ್ತದ ಆ ಕಾಲದಲ್ಲಿ ಈ ಸೋಲು ರವಿಚಂದ್ರನ್ ಅವರ ಜೀವನದಲ್ಲೇ ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಯಿತು. ಅವರು ಸ್ವತಃ ನಂತರ ಈ ಯೋಜನೆಯಿಂದ ಸುಮಾರು ₹10 ಕೋಟಿ ನಷ್ಟವಾಯಿತು ಎಂದು ಹೇಳಿಕೊಂಡಿದ್ದಾರೆ. ಆದ್ರೆ ಇಲ್ಲೇ ಕತೆ ಮುಗಿಯಲಿಲ್ಲ. ಯಾಕಂದ್ರೆ ಒಂದು ಸಿನಿಮಾ ಸೋಲಬಹುದು, ಆದ್ರೆ ಒಬ್ಬ ಕಲಾವಿದನ ಕನಸು ಸೋಲಬೇಕೆಂದೇನಿಲ್ಲ. ಆ ಸಿನಿಮಾದಲ್ಲಿ ಅಂದಿನ ಕಾಲಕ್ಕೆ ಮಾಡಿದ್ದ ಸ್ಕೇಲ್, ತಂತ್ರಜ್ಞಾನ, ಸೆಟ್ಗಳು, ಬಹುಭಾಷೆಯಲ್ಲಿ ನಿರ್ಮಿಸಿದ ಪ್ರಯತ್ನ, ಇವೆಲ್ಲವೂ ಇವತ್ತು ಹಿಂತಿರುಗಿ ನೋಡಿದಾಗ ರವಿಚಂದ್ರನ್ ಎಷ್ಟು ಮುಂದೆ ಯೋಚಿಸಿದ್ದರು ಅನ್ನೋದನ್ನ ತೋರಿಸುತ್ತದೆ. ಮತ್ತೊಂದು ಕಡೆ ಹಂಸಲೇಖ ಅವರ ಸಂಗೀತ ಮತ್ತು ದಿವಂಗತ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇವತ್ತು ಕೂಡ ಆ ಹಾಡುಗಳು ಕೇಳಿದಾಗ ಆ ಕಾಲದ ನೆನಪುಗಳನ್ನು ಮತ್ತೆ ಜೀವಂತ ಮಾಡುತ್ತವೆ. ಹಾಗಾಗಿ ಶಾಂತಿ ಕ್ರಾಂತಿಯನ್ನು ಕೇವಲ ಒಂದು ಫ್ಲಾಪ್ ಸಿನಿಮಾ ಅಂತ ಕರೆಯೋದು ಬಹುಶಃ ತುಂಬಾ ಸುಲಭವಾದ ತೀರ್ಪು. ಬಾಕ್ಸ್ ಆಫೀಸ್ ಒಂದು ಸಿನಿಮಾದ ಗಳಿಕೆಯನ್ನು ಅಳೆಯಬಹುದು, ಆದ್ರೆ ಒಂದು ಸಿನಿಮಾದ ಕನಸಿನ ಬೆಲೆಯನ್ನು ಅಳೆಯಲು ಸಾಧ್ಯವಿಲ್ಲ. ಇವತ್ತು 3 ದಶಕಗಳ ನಂತರವೂ ಜನ ಶಾಂತಿ ಕ್ರಾಂತಿ ಬಗ್ಗೆ ಮಾತನಾಡ್ತಿದ್ದಾರೆ, ಅದರ ಸ್ಕೇಲ್ ಬಗ್ಗೆ ಮಾತನಾಡ್ತಿದ್ದಾರೆ, ಅದರ ಸಂಗೀತದ ಬಗ್ಗೆ ಮಾತನಾಡ್ತಿದ್ದಾರೆ, ಅದರ ಆಂಬಿಷನ್ ಬಗ್ಗೆ ಮಾತನಾಡ್ತಿದ್ದಾರೆ. ಅಂದ್ರೆ ಆ ಸಿನಿಮಾ ಹಣದಲ್ಲಿ ಸೋತಿರಬಹುದು, ಆದ್ರೆ ನೆನಪಿನಲ್ಲಿ ಸೋತಿಲ್ಲ. ಮತ್ತು ಇದೇ ರವಿಚಂದ್ರನ್ ಅವರ ಕಥೆಯ ದೊಡ್ಡ ಪಾಠ. ರಿಸ್ಕ್ ತೆಗೆದುಕೊಂಡವನಿಗೆ ಮಾತ್ರ ಫೇಲ್ಯೂರ್ ಅನ್ನೋ ಪದದ ಅರ್ಥ ಗೊತ್ತಾಗುತ್ತದೆ. ಫೇಲ್ಯೂರ್ ಅನುಭವಿಸಿದವನಿಗೆ ಕಮ್ ಬ್ಯಾಕ್ ನ ಬೆಲೆ ಗೊತ್ತಾಗುತ್ತದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕ್ರಾಂತಿ ಮರು ಬಿಡುಗಡೆಯ ಬಗ್ಗೆ ಚರ್ಚೆಗಳು ಮತ್ತೆ ಕಾಣಿಸಿಕೊಳ್ಳುತ್ತಿವೆ. ಆದ್ರೆ ಒಂದು ಪ್ರಶ್ನೆ, ನಾವು ಆ ಸಿನಿಮಾವನ್ನು ಮತ್ತೊಮ್ಮೆ ಥಿಯೇಟರ್ ನಲ್ಲಿ ನೋಡುವುದಕ್ಕೆ ಸಿದ್ಧರಿದ್ದೇವಾ? ಅಂದು ಸೋತ ಒಂದು ಕನಸಿಗೆ ಇಂದು ಒಂದು ಅವಕಾಶ ಕೊಡೋಕೆ ಸಿದ್ಧರಿದ್ದೇವಾ? ಯಾಕಂದ್ರೆ ಕೆಲವೊಮ್ಮೆ ಸೋತ ಸಿನಿಮಾಗೆ ಬೇಕಾಗಿರೋದು ಹೊಸ ಕಥೆ ಅಲ್ಲ, ಹೊಸ ಪ್ರೇಕ್ಷಕರು. ಹಾಗಾದ್ರೆ ಹೇಳಿ, ಬಾಕ್ಸ್ ಆಫೀಸ್ ನಲ್ಲಿ ಸೋತ ಸಿನಿಮಾ ಒಂದು 3 ದಶಕಗಳ ನಂತರವೂ ಜನರ ಹೃದಯದಲ್ಲಿ ಬದುಕಿದ್ದರೆ ಅದು ನಿಜವಾಗಿಯೂ ಸೋತ ಸಿನಿಮಾನ? ನನ್ನ ಪ್ರಕಾರ ಇಲ್ಲ, ಅದು ಗೆಲುವಿನ ಇನ್ನೊಂದು ರೂಪ. ಅದೇ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ. ಒಂದು ಸಿನಿಮಾ ಸೋತಿರಬಹುದು, ಆದ್ರೆ ಒಂದು ಕನಸು ಎಂದಿಗೂ ಸೋಲುವುದಿಲ್ಲ.